ಧರ್ಮಾಂಧತೆ ಮತ್ತಿನಲ್ಲಿ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿಯವರ ಪುತ್ಥಳಿಯನ್ನ ಕಿಡಿಗೇಡಿಯೊಬ್ಬ ಧ್ವಂಸಗೊಳಿಸಿದ್ದಾನೆ. ಬೆಂಗಳೂರಿನ ವೀರಭದ್ರ ನಗರದಲ್ಲಿರುವ ಶಿವಕುಮಾರ ಪುತ್ಥಳಿಯನ್ನ ಶಿವು ಎಂಬಾತ ಧ್ವಂಸಗೊಳಿಸಿದ್ದಾನೆ. ಬೈಕ್ನಲ್ಲಿ ಬಂದು ಸುತ್ತಿಗೆಯಿಂದ ಮೂರ್ತಿ ಒಡೆಯುತ್ತಿದ್ದಂತೆ ಸ್ಥಳೀಯರು ಆಕ್ರೋಶಗೊಂಡಿದ್ದಾರೆ. ಇದನ್ನ ಗಮನಿಸಿದ ಆರೋಪಿ ಶಿವು ಬೈಕ್ ಸಮೇತ ಪರಾರಿಯಾಗಿದ್ದ. ಬಳಿಕ ಗಿರಿನಗರ ಪೊಲೀಸರು ಆರೋಪಿಯನ್ನ ಬಂಧಿಸಿ ವಿಚಾರಣೆ ನಡೆಸಿದಾಗ ಆರೋಪಿ ಕನಸಲ್ಲಿ ಏಸು ಬಂದು ಪುತ್ಥಳಿ ಒಡೆಯೋದಕ್ಕೆ ಹೇಳಿದ್ರು, ಹೀಗಾಗಿ ಪುತ್ಥಳಿ ಒಡೆದೆ ಅಂತ ಶಿವು ಪೊಲೀಸರ ಎದುರು ತಪ್ಪೊಪ್ಪಿಕೊಂಡಿದ್ದಾನೆ. ಬಂದು ಅವನ ಏನು ಉದ್ದೇಶಕ್ಕೆ ಅಂತ ಹೊಡೆದಿದ್ದಾನೆ ಅನ್ನೋದು ಗೊತ್ತಿಲ್ಲ. ಬಂದು ಟೂ ವೀಲರ್ ನಿಲ್ಲಿಸಿದ್ದಾನೆ, ಬಂದು ಸುತ್ತಿಗೆ ತಗೊಂಡು ಹೊಡೆದಿದ್ದಾನೆ. ಹೊಡೆದು ಇಲ್ಲಿ ನಮ್ಮ ಸ್ಥಳೀಕರು ಇಲ್ಲಿ ಸ್ವಲ್ಪ ನೋಡಿದವರು ಕೂಗಾಡಿದ್ದಾರೆ. ಆವಾಗ ಅವ್ನು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗಿದ್ದಾನೆ. ನಾವು ಇದು ಗಿರಿನಗರ ಆರಕ್ಷಕ ಠಾಣೆಗೆ ಕಂಪ್ಲೇಂಟ್ ಕೊಟ್ಟು ಅವರು ಬಂದು ಪಾಪ ಎಲ್ಲ ಇದು ಮಾಡಿ ಈಗ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ಈಗ ಜೆ ಸಿ ಕಳಿಸೋದಕ್ಕೆ ರೆಡಿ ಮಾಡಿದ್ದಾರೆ. ನಾವು ಇದು ಸ್ವಾಮೀಜಿಗಳನ್ನ ಇಟ್ಟು 5 ವರ್ಷ ಆಗಿದೆ. 5 ವರ್ಷ ಆಗಿದೆ. ಅವಾಗಿಂದನೂ ಚೆನ್ನಾಗೇ ಇತ್ತು, ಯಾರು ಏನೂ ಮಾಡಿಲ್ಲ. ಈಗ ಇದಕ್ಕಿದ್ದಂಗೆ ಅವ್ನು ಯಾರು ಅನ್ನೋದೇ ಗೊತ್ತಿಲ್ಲ ನಮಗೆ. ನಮ್ಮ ಏರಿಯಾದವರು ಅಲ್ಲ, ಎಲ್ಲಿಯವರು ಅಂತ ಗೊತ್ತಿಲ್ಲ. ಈಗ ಬಂದು ಹೊಡೆದಾಕಿದ್ದಾನೆ. ದಯಮಾಡಿ ಇದಕ್ಕೆ ಮತ್ತೆ ನಾವು ಸ್ವಾಮೀಜಿಗಳನ್ನ ಒಳ್ಳೆಯ ಸ್ಥಳದಲ್ಲಿ ಇಡೋಕ್ಕೆ BBMP ಅವರಾಗ್ಬೋದು, ನಮ್ಮ MLA ಗಳಾಗ್ಬೋದು, ಮತ್ತು ನಮ್ಮ ಸಂಘಟನೆಯವರು ಮತ್ತು ನಮ್ಮ ಸ್ವಾಮೀಜಿಗಳ ಗ್ರೂಪ್ ಅವರು ಎಲ್ಲರೂ ಸೇರಿ ದಯಮಾಡಿ ನಮಗೊಂದು ಇಡಿ ನಡೆಯ ಮೇಲೆ ಸಿದ್ದರಾಮಯ್ಯ ಬಣ ಕಿಡಿಕಾರಿದೆ. ಬೆಂಗಳೂರಿನಲ್ಲಿ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಡಿ ನಡೆಯಿಂದ ಸಾರ್ವಜನಿಕರಿಗೆ ಅನುಮಾನ ಬಂದಿದೆ. ಮೂಡಾ ವಿಚಾರವಾಗಿ ಇಡಿ ತನಿಖೆ ವಿಶ್ವಾಸ ಕಳೆದುಕೊಂಡಿದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೋರ್ಟ್ನಲ್ಲಿ ಏನೋ ಆಗೋಗ್ಬಿಟ್ಟಿದೆ ಅಂತ ಹೇಳುವಂಥದ್ದು ಬರಲಿ ನ್ಯಾಯಾಧೀಶರ ಮನಸ್ಸಿಗೆ ಅಂತ ಹೇಳುವಂಥ ಉದ್ದೇಶದಿಂದ ಈ ಒಂದು ಪತ್ರವನ್ನು ಬರೆದಿದ್ದಾರೆ. ಮತ್ತು ಆ ಪತ್ರವನ್ನು ಮಾಹಿತಿಯನ್ನು ಮಾಧ್ಯಮಗಳಿಗೆ ಕೂಡ ಕೊಟ್ಟಿದ್ದಾರೆ, ಉದ್ದೇಶಪೂರ್ವಕ ಕೊಟ್ಟಿದ್ದಾರೆ. ಸೋರಿಕೆ ಯಾವಾಗುತ್ತೆ? ಮಾಹಿತಿ ಅವರು ಉದ್ದೇಶಪೂರ್ವಕ ಕೊಡದೇ ಇದ್ದಾಗ ಮಾಧ್ಯಮದವರು ಇನ್ವೆಸ್ಟಿಗೇಷನ್ ಮಾಡಿ ತಗೊಂಡಾಗ ಸೋರಿಕೆ ಅಂತ ಹೇಳ್ಬೋದು. ಇದು ಸೋರಿಕೆ ಅಲ್ಲ. ಇದು ನ್ಯಾಯಾಧೀಶರ ಮೇಲೆ ಪ್ರಭಾವ ಬೀರುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಉದ್ದೇಶ ಮೈಂಡನ್ನು ಪ್ರೆಜುಡಿಸ್ ಮಾಡಲಿ ಅಂತ ಹೇಳಿ ಈಗ ಮಾಧ್ಯಮದಲ್ಲಿ ಬಂತು, ಪತ್ರಿಕೆಗಳಲ್ಲಿ ಬಂತು. ನ್ಯಾಯಾಧೀಶರು ಕೂಡ ಮನುಷ್ಯ ಅಲ್ವಾ, ಓದ್ತಾರೆ ಅವರು. ಏನಪ್ಪ ಇದೇನೋ ಭಾಳ ದೊಡ್ಡ ಪ್ರಕರಣ ಇರೋಂಗಿದೆ ಅಂತೇಳಿ ಅವ್ರ ಮನಸ್ಸಿಗೆ ಬರಲಿ ಅಂತ ಹೇಳುವಂಥದ್ದು ಉದ್ದೇಶ. ಆದರೆ ನ್ಯಾಯಮೂರ್ತಿಗಳ ಮೇಲೆ, ನ್ಯಾಯಾಲಯದ ಮೇಲೆ ಪೂರ್ಣವಾದಂಥ ವಿಶ್ವಾಸ ನಮಗಿದೆ. ಆ ರೀತಿಯಾಗಿ ಅವ್ರು ಪ್ರಭಾವಿತರಾಗಲ್ಲ ಅಂತ ಹೇಳುವಂಥದ್ದು ಕೂಡ. ಕೊಲೆ ಪ್ರಕರಣದಲ್ಲಿ ಹಣ ಪಡೆದು ಆರೋಪಿಯನ್ನ ಕೈಬಿಟ್ಟ ಆರೋಪದಡಿ ರಾಮಮೂರ್ತಿ ನಗರ ಠಾಣೆ ಇನ್ಸ್ಪೆಕ್ಟರ್ ಮುತ್ತುರಾಜು ಸೇರಿದಂತೆ 6 ಸಿಬ್ಬಂದಿಯನ್ನ ಸಸ್ಪೆಂಡ್ ಮಾಡಲಾಗಿದೆ. ಪಿಎಸ್ಐ ಉಮೇಶ್, ಎಎಸ್ಐ ಮಹೇಶ್, ಫೈರೋಜ್ ಖಾನ್, ಮಂಜುನಾಥ್, ಕಾನ್ಸ್ಟೇಬಲ್ ಬಸವರಾಜ್ರನ್ನ ಅಮಾನತು ಮಾಡುವಂತೆ ಪೊಲೀಸ್ ಕಮಿಷನರ್ ಬಿ ದಯಾನಂದ್ರಿಂದ ಆದೇಶ ನೀಡಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದ ನಟ ದರ್ಶನ್ ಬೆನ್ನು ನೋವಿನ ಚಿಕಿತ್ಸೆಗೆ ಅಂತ ಮಧ್ಯಂತರ ಜಾಮೀನಿನ ಮೇಲೆ ಹೊರಬಂದಿದ್ದಾರೆ. ಈಗಾಗಲೇ ನಟ ದರ್ಶನ್ ಆಸ್ಪತ್ರೆಗೆ ದಾಖಲಾಗಿ ಬೆನ್ನು ನೋವಿಗೆ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಆದ್ರೀಗ ನಟ ದರ್ಶನ್ಗೆ ಹೊಸ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ದರ್ಶನ್ ಪ್ರಕರಣದಿಂದ ನೆಮ್ಮದಿ ಆಗಿರಬೇಕು ಅಂದ್ರೆ ರೆಗ್ಯುಲರ್ ಜಾಮೀನು ಸಿಗಬೇಕು. ಈಗಾಗಲೇ ಸಿವಿ ನಾಗೇಶ್ ವಾದ ಮಾಡಿದ್ದು ಎಸ್ಪಿಪಿ ವಾದ ಬಾಕಿ ಇದೆ. ರೆಗ್ಯುಲರ್ ಜಾಮೀನು ಸಿಗಲಿಲ್ಲ ಎಂದ್ರೆ ಮಧ್ಯಂತರ ಜಾಮೀನು ವಿಸ್ತರಣೆಗೆ ಪ್ಲಾನ್ ಮಾಡಿಕೊಳ್ಬೇಕು. ಇದಕ್ಕೆ ಸಂಬಂಧಿಸಿದಂತೆ ವೈದ್ಯಕೀಯ ವರದಿಗಳು ನೀಡಬೇಕು. ರೆಗ್ಯುಲರ್ ಜಾಮೀನು ಸಿಗದೆ ಮಧ್ಯಂತರ ಜಾಮೀನು ವಿಸ್ತರಣೆ ಆಗದೆ ಹೋದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಕಾನೂನು ಹೋರಾಟಕ್ಕೆ ಸಿದ್ಧವಾಗಬೇಕಾಗುತ್ತೆ. ಬೆಂಗಳೂರಿನ ಕಬ್ಜಾ ಮಾಡುವುದಕ್ಕೆ ವಕ್ಫ್ ಬೋರ್ಡ್ ಮುಂದಾಗಿದೆ. ಯಲಹಂಕದಲ್ಲಿ ಹೊಸದಾಗಿ BDA 2ನೇ ಹಂತದ ಶಿವರಾಮ್ ಕಾರಂತ್ ಬಡಾವಣೆ ನಿರ್ಮಾಣ ಮಾಡಲಾಗ್ತಾ ಇದೆ. ಆದ್ರೆ ಈಗ ವಕ್ಫ್ ಬೋರ್ಡ್ ಈ ಜಾಗ ಕೂಡ ನಮ್ಮದೇ ಅನ್ನೋ ಖ್ಯಾತಿ ಶುರು ಮಾಡಿದೆ ಅಂತೆ. ಶಿವರಾಮ ಕಾರಂತ್ ಬಡಾವಣೆಯ 348 ಎಕರೆ ವಕ್ಫ್ ಆಸ್ತಿ. ಇದನ್ನ BDA ಕಬಳಿಸಿ ಅಲ್ಲಿ ಬಡಾವಣೆ ಮಾಡುತ್ತಿದ್ದಾರಂತೆ. ಸದ್ಯ ನಮಗೆ ಅದೇ ಆಸ್ತಿ ಬೇಕು ಅಂತ ಕೇಳ್ತಾ ಇಲ್ಲ. ಪರ್ಯಾಯವಾಗಿ 348 ಎಕರೆ ಬೇರೆ ಆಸ್ತಿಯನ್ನ ವಕ್ಫ್ ಬೋರ್ಡ್ಗೆ ನೀಡಬೇಕು ಅಂತ ಮಾಜಿ ಅಧ್ಯಕ್ಷ ಶಫಿ ಸದಿ ರಿಪಬ್ಲಿಕನ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಇರುವುದು ಮಿಕ್ಕಿದ 300 ಎಕರೆ ಜಾಗಕ್ಕೂ ನಮಗೆ ಪರಿಹಾರ ಕೊಡಿ. ಆ ಪರಿಹಾರ ಸಿಕ್ಕಿದ್ರೆ ಮುಸ್ಲಿಂ ಬಡವರಿಗಾದರ ಅಥವಾ ಬೇರೆಲ್ಲಾದರೂ ಜಾಗ ಸಿಕ್ಕಿದ್ರು ಸಾಕು ನಮ್ಮ ಜಾಗ ಅಂತ ಹೇಳಿ. ಅಲ್ಲಿ ಶಿವರಾಮ್ ಕಾರಂತ್ ಬಡಾವಣೆಯಲ್ಲಿರುವಂತಹ ಮನೆಗಳಿಗೆ ತೊಂದರೆ ಕೊಡುವಂತಹ ಯಾವುದೇ ವಿಚಾರಕ್ಕೂ ಒಗ್ಗೂಡು ಹೋಗಿಲ್ಲ. ಒಂದು ಎರಡನೇದು ರಾಜ್ಯ ಜನತೆ ಇದು ಏನು ಆಲೋಚನೆ ಮಾಡಬೇಕಾಗಿರೋದು, ಚಿಂತಿಸಬೇಕಾಗಿರೋದು, ಈ ಶಿವರಾಮ್ ಕಾರಂತ್ ಬಡಾವಣೆ ಇತ್ತೀಚೆಗೆ ಅಲ್ಲಿ ಮನೆಗಳು ಬರ್ತಾ ಇರೋದು. ಕೇಸ್ ನಡೀತಾ ಇತ್ತು, ವಕ್ಫ್ ಜಾಗ ಅಂತ ಗೊತ್ತಿತ್ತು. ನಂತರನೂ ಏನು ಮಾಡಿದ್ದಾರೆ, ಅಲ್ಲಿ ಮನೆಗಳು ಮಾಡಿದ್ದಾರೆ. ಆದ್ರೂ ನಾವೇನು ಮಾಡಿಲ್ಲ. ಜೀವ ಆತ್ಮಹತ್ಯೆ ಪ್ರಕರಣದ ಸಂಬಂಧ ಇಂದು ಎಸ್ಐಟಿ ರಚನೆ ಬಗ್ಗೆ ಸರ್ಕಾರ ಅಧಿಸೂಚನೆ ಹೊರಡಿಸುವ ಸಾಧ್ಯತೆ ಇದೆ. ಈಗಾಗಲೇ ಹೈಕೋರ್ಟ್ 3 IPS ಅಧಿಕಾರಿಗಳನ್ನ ನಿಯುಕ್ತಿಗೊಳಿಸಿ
ಎಸ್ಐಟಿ ರಚನೆಗೆ ಸೂಚನೆ ಕೊಟ್ಟಿದೆ. ಹೈಕೋರ್ಟ್ ಆದೇಶದನ್ವಯ ಎಸ್ಐಟಿಗೆ ಉಳಿದ ಸಿಬ್ಬಂದಿ ನೇಮಕ ಮಾಡುವಂತೆ ಸರ್ಕಾರ ಆದೇಶ ನೀಡುವ ಸಾಧ್ಯತೆ ಇದೆ. ಅಲ್ಲದೆ ಸಿಸಿಬಿಯಿಂದ ಪ್ರಕರಣದ ಕಡತವು ಎಸ್ಐಟಿಗೆ ವರ್ಗಾವಣೆಯಾಗುವ ಸಾಧ್ಯತೆ ಇದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿರುವ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿ ಸಮಸ್ಯೆ ಕೊರತೆ ಹೆಚ್ಚಾಗಿಬಿಟ್ಟಿದೆ. 1 ವಾರದಲ್ಲಿ ಮೆಡಿಸಿನ್ ಸಮಸ್ಯೆ ಬಗೆಹರಿಸುವುದಾಗಿ ಆರೋಗ್ಯ ಸಚಿವರು ಭರವಸೆ ಕೊಟ್ಟಿದ್ರು. ಆದರೆ ವಾರ ಕಳೆದರೂ ಇದುವರೆಗೂ ಸಮಸ್ಯೆ ಬಗೆಹರಿದಿಲ್ಲ. ನಗರದ ಕೆಸಿ ಜನರಲ್, ವಿಕ್ಟೋರಿಯಾ ಸೇರಿದಂತೆ ಅನೇಕ ಆಸ್ಪತ್ರೆಗಳಲ್ಲಿ ಬಿಪಿ, ಶುಗರ್ ಸೇರಿದಂತೆ ಅನೇಕ ಮಾತ್ರೆಗಳು ಸಿಗ್ತಾ ಇಲ್ವಂತೆ. ಹೊರಗಡೆ ಔಷಧಿ ಕೊಳ್ಳೋದಕ್ಕೆ ಹಣವಿಲ್ಲದೆ ಬಡ ರೋಗಿಗಳು ಪರದಾಡುವಂತಾಗಿದೆ. ಸರ್ಕಾರ ನಮಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿ ಕೊಡಬೇಕು ಅಂತ, ಸಿಗುವಂತೆ ಮಾಡಬೇಕು ಅಂತ ಬಡ ರೋಗಿಗಳು ಮನವಿ ಮಾಡ್ತಿದ್ದಾರೆ. ಮಾಜಿ ಶಾಸಕ ಗುರು ಪಾಟೀಲ್ ಸ್ವಗ್ರಾಮದಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಶಿರವಾಳ ಗ್ರಾಮದಲ್ಲಿ ಹಾಡು ಹಗಲೇ ಅಕ್ರಮವಾಗಿ ಕಲ್ಲು ಬ್ಲಾಸ್ಟಿಂಗ್ ನಡೆಸಲಾಗ್ತಾ ಇದೆ. ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇದ್ರೂ ಅಧಿಕಾರಿಗಳು ಮಾತ್ರ ಕ್ರಮ ಕೈಗೊಳ್ಳುತ್ತಿಲ್ಲ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಗ್ಯಾಸ್ ಲೈನ್ ಕಾಮಗಾರಿಯಿಂದ ನೀರು ನಿಂತು ಹೆದ್ದಾರಿ ಕುಸಿತವಾಗಿರುವ ಘಟನೆ ಮಂಗಳೂರಿನಲ್ಲಿ ನಡೆದಿದೆ. ಕೂಳೂರಿನ ಗ್ಯಾಸ್ ಲೈನ್ಗಾಗಿ ಗೇಲ್ ಸಂಸ್ಥೆ ಹೆದ್ದಾರಿ ಅಗೆದು ಬಿಟ್ಟಿದೆ. ಇದರಿಂದ ಗುಂಡಿಯಲ್ಲಿ ನೀರು ನಿಂತು ಮಂಗಳೂರು ಉಡುಪಿ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ 66ರ ಬದಿ ಕುಸಿತವಾಗಿದೆ. ಸದ್ಯ ಹೆದ್ದಾರಿ ಕುಸಿತದಿಂದ ವಾಹನ ಸವಾರಿಗೆ ಸಮಸ್ಯೆ ಆಗ್ತಾ ಇದೆ. ವಾರದೊಳಗಡೆ ಹೆದ್ದಾರಿ ಸರಿಪಡಿಸಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಇಡೀ ಜಿಲ್ಲೆಗೆ ಅವರು ಮೇಲಧಿಕಾರಿ, ಕಾರ್ಪೊರೇಷನ್ಗಿಂತ ಮೇಲೆ ಅವರೇ, ಎಲ್ಲ ಡಿಪಾರ್ಟ್ಮೆಂಟ್ಗಳು ಅವರಿಗೆ ಸಂಬಂಧ ಉಂಟು. ಆದ ಕಾರಣ ಅವರು ಕೂಡಲೇ ಇಂಥ ಸ್ಥಳಗಳನ್ನು ಒಂದು ತಿಂಗಳಿಗೆ ಒಮ್ಮೆ ಆದರೂ ಪರಿಶೀಲನೆಗೆ ಹೋಗಿ ಅದನ್ನು ನೋಡಿಕೊಂಡು ಆ ಯಾವ ಡಿಪಾರ್ಟ್ಮೆಂಟ್ನವರು, ಯಾವ ಕಂಪನಿಯವರು ಅದನ್ನು ಹಾಳು ಮಾಡಿದ್ದಾರೆ ಅವರಿಗೆ ವಾರ್ನಿಂಗ್ ಕೊಟ್ಟು ಇನ್ ರೈಟಿಂಗ್ ಅದನ್ನು ಸರಿಪಡಿಸಿ ಜನರ ಜೀವದ ಭದ್ರತೆಯನ್ನು ತಾವು ನೋಡಿಕೊಳ್ಳಬೇಕಾಗಿ ನಾನು ಕೇಳ್ಕೊಳ್ತೇನೆ. ಅದರಲ್ಲೂ ನಾನು ಇವತ್ತು ಏನಂತ ಹೇಳಿದರೆ, ಕೂಳೂರು ಕಡೆ ಅದು ಮಾಡಿದ ಅಲ್ಲಿ ಅವರ ಕೆಲಸದಿಂದಾಗಿ ಸಾಧಾರಣ ಮೊದಲೇ ನಮ್ಮ ನಗರದ ಮತ್ತು ಜಿಲ್ಲೆಯ ಮಟ್ಟಿಗೆ ಎಲ್ಲರೂ ದೂರ್ತಾರೆ. ನಾನು ನರಕ ಅಂತ ಹೇಳಿರುವುದಿಲ್ಲ, ಇಲ್ಲಿ ಇವರ ಅಗೆತದಿಂದಾಗಿ ಅದು ನರಕ ಸೃಷ್ಟಿಯಾಗಿದೆ ಅಲ್ಲಿ. ಆದ ಕಾರಣ ಜನರ ಪ್ರಾಣ ಹೋಗುವ ಮೊದಲು ಅದನ್ನು ಆ ಸಂಬಂಧಪಟ್ಟ ಕಂಪನಿಯವರ ಆಡಳಿತದವರು ಎಚ್ಚರಿಕೆ ಕೊಟ್ಟು ಅದನ್ನು ಸರಿಪಡಿಸಬೇಕು. ಕಾರವಾರ ನೌಕಾನೆಲೆಯಲ್ಲಿ ಅದ್ದೂರಿಯಾಗಿ ನೌಕಾ ದಿನ ಆಚರಣೆ ಮಾಡಲಾಯಿತು. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ 1961ರಲ್ಲಿ ಪೋರ್ಚುಗೀಸರಿಂದ ಅಂಜದೀಪ್ ದ್ವೀಪವನ್ನು ವಿಮೋಚನೆಗೊಳಿಸಿದ ವೀರ ಯೋಧರ ಸ್ಮಾರಕಕ್ಕೆ ನಮನ ಸಲ್ಲಿಸಿದ್ರು. ಈ ವೇಳೆ ಗವರ್ನರ್ಗೆ ರಿಯಲ್ ಅಡ್ಮಿರಲ್ ಕೆಎಂ ರಾಮಕೃಷ್ಣನ್ ವಿಎಸ್ಎಂ ಸಾಥ್ ಕೊಟ್ಟರು.